ದೇವರಿಗೆ ತೊಡಿಸಿದ್ದ ತಾಳಿ ಕದ್ದು ಓಡಿ ಹೋಗ್ತಾ ಇದ್ದ ಕಳ್ಳನನ್ನ ಸ್ಥಳೀಯರೇ ಹಿಡಿದು ಗೂಸಾ ಕೊಟ್ಟ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದಲ್ಲಿ ನಡೆದಿದೆ. ಇಲ್ಲಿನ ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ಪೂಜೆಗೆಂದು ಬಂದಿದ್ದ ದೇವಕನ್ನಸಂದ್ರದ ಯುವಕ ಕಲ್ಲೇಶ ಎಂಬಾತನೇ ಇಂತಹ ಗೂಸಾ ತಿಂದಾತ. ಈತ ಬೆಳಗಿನ ಜಾವ ಪೂಜಾ ಸಾಮಗ್ರಿ ತಂದು ಪೂಜಾರಿ ಬಳಿ ಕೊಟ್ಟಿದ್ದಾನೆ. ಪೂಜಾರಿಗಳು ಪೂಜೆ ಮುಗಿಸಿ ಕಲ್ಲೇಶನ್ಗೆ ಮಂಗಳಾರತಿ ಕೊಟ್ಟಿದ್ದಾರೆ. ಬಳಿಕ ಪ್ರಸಾದ ತರಲು ಗರ್ಭಗುಡಿ ಬಿಟ್ಟು ಹೊರಗಡೆ ಇದ್ದ ಕೋಣೆಗೆ ತೆರಳಿದ್ದಾರೆ. ಈ ಸಮಯದಲ್ಲಿ ಕಲ್ಲೇಶ ಗರ್ಭಗುಡಿಗೆ ನುಗ್ಗಿ ದೇವರ ಕೊರಳಲ್ಲಿದ್ದ ಚಿನ್ನದ ತಾಳಿ ಕದ್ದು ಪರಾರಿಯಾಗಿದ್ದ. ತಕ್ಷಣವೇ ಪೂಜಾರಪ್ಪ ಕೂಗಿಕೊಂಡಾಗ ಸ್ಥಳೀಯರೆಲ್ಲ ಸೇರ್ಕೊಂಡು ಕಲ್ಲೇಶನನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ಧರ್ಮದೇಟು ಕೊಟ್ಟಿದ್ದಾರೆ. ಬಳಿಕ ಅರೆಬೆತ್ತಲೆ ಮೆರವಣಿಗೆ ನಡೆಸಿ ಪೊಲೀಸರ ವಶಕ್ಕೆ ಕೊಟ್ಟಿದ್ದಾರೆ. ಇವಾಗ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕಲ್ಲೇಶ್ ಆತ ಮೊದಲೇ ಬೆಳಿಗ್ಗೆ ಪೂಜೆಗೆ ಅಂತ ಬಂದಂತಹ ಸಂದರ್ಭದಲ್ಲಿ ಇಂತಹ ಪ್ಲಾನ್ ಏನಾದ್ರು ಹಾಕೊಂಡಿದ್ನಾ ಹೇಗೆ? ನಮಿತಾ, ಆತ ಕದ್ದಿರುವಂತಹ ರೀತಿ ನೋಡಿದ್ರೆ ಬಹುಶಃ ಆತ ಈ ಪ್ಲಾನ್ ಹಾಕೊಂಡೇ ಬಂದಿದ್ದ ಅನ್ಸುತ್ತೆ. ಇವತ್ತು ಬೆಳಿಗಿನ ಜಾವ ಸುಮಾರು 8 ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿರುವಂತದ್ದು. ಇಲ್ಲಿನ ಸ್ಥಳೀಯ ನಿವಾಸಿಯಾದಂತಹ ಅಂದ್ರೆ ಈಗ ಕುಣಿಗಲ್ ಪಟ್ಟಣ ಸುಮಾರು 8 ರಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಗ್ರಾಮದಿಂದ ಈತ ಬಂದಿರ್ತಾನೆ. ಬೆಳಗಿನ ಹೊತ್ತು ಎಲ್ಲ ಪೂಜಾ ಸಾಮಗ್ರಿಗಳನ್ನು ಕೂಡ ತೆಗೆದುಕೊಂಡು ಬಂದಿರ್ತಾನೆ. ಇನ್ನೇನು ಪೂಜೆ ಮುಗ್ದು ಹೋಗುತ್ತೆ, ಮಂಗಳಾರತಿ ಕೂಡ ಈತನಿಗೆ ನೀಡ್ತಾರೆ. ಪ್ರಸಾದ ತರಲಿಕ್ಕೆ ಪಕ್ಕದಲ್ಲಿರುವಂತಹ ಒಂದು ಕೊಠಡಿಗೆ ಅರ್ಚಕರು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈತ ಅಲ್ಲಿ ಇರುವಂತಹ ಸರಸ್ವತಿಯ ಪಾರ್ವತಿ, ಸರಸ್ವತಿ ಹೀಗೆ 3 ಮೂರ್ತಿಗಳು, ದೇವರ ವಿಗ್ರಹಗಳು ಅಲ್ಲಿ ಇರುತ್ತೆ. ಆ ಸರಸ್ವತಿಯ ಕೊರಳಲ್ಲಿ ಇರುವಂತಹ ವಿಗ್ರಹದ ಕೊರಳಲ್ಲಿ ಇರುವಂತಹ ಚಿನ್ನದ ತಾಳಿಯನ್ನು ಈತ ಕದ್ದುಕೊಂಡು ಓಡೋಗಿರ್ತಾನೆ. ಅಷ್ಟೊತ್ತಿಗೆ ಬಂದಂತಹ ಅರ್ಚಕರಿದ್ದಾರೆ, ಅರ್ಚಕರು ನೋಡಿರ್ತಾರೆ. ಆದ್ರೆ ಸರಸ್ವತಿ ವಿಗ್ರಹದಲ್ಲಿ ಚಿನ್ನದ ತಾಳಿ ಇರ್ಲಿಲ್ಲ. ಅದನ್ನು ಈತನ ಮೇಲೆ ಸಂಶಯಗೊಂಡು ಅಥವಾ ಹೊರಗಡೆ ಹೋಗಿ ನೋಡಿದಾಗ ಈತ ಹೋಗ್ತಿರುವುದನ್ನು ಕಾಣ್ತಾನೆ. ನಂತರ ಗ್ರಾಮಸ್ಥರೆಲ್ಲ ಅಂದ್ರೆ ಸ್ಥಳೀಯರನ್ನೆಲ್ಲ ಕೂಗಿ ಕರೀತಾನೆ. ಎಲ್ಲರೂ ಸೇರಿ ಯುವಕನನ್ನು ಕಲ್ಲೇಶನನ್ನು ಬಂಧಿಸ್ತಾರೆ. ಮತ್ತೆ ಮರಕ್ಕೆ ಕಟ್ಟೆ ಹಾಕಿ ಗಮ್ಮುಗ ಥಳಿಸ್ತಾರೆ. ಮತ್ತೆ ಅರೆಬೆತ್ತಲೆ ಮೆರವಣಿಗೆ ಕೂಡ ಮಾಡ್ತಾರೆ. ಅಂದ್ರೆ ಆ ಕೊಲ್ಲಾಪುರದಮ್ಮ ದೇವಸ್ಥಾನದಿಂದ ಪಟ್ಟಣದಲ್ಲಿರುವಂತಹ ಠಾಣೆವರೆಗೂ ಕರೆಯಿಸಿಕೊಂಡು ಅರೆಬೆತ್ತಲೆ ಮೆರವಣಿಗೆ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಂದ್ರೆ ಆತನ ಕೈಯಲ್ಲಿ ಹಾಗಾದ್ರೆ ಕದ್ದಂತಹ ಗೋಲ್ಡ್ ಸಿಗ್ತಾ ಹೇಗೆ ಸ್ಥಳೀಯರಿಗೆ? ಆತನ ಇರುವಂತಹ ಆತ ಜೇಬಲ್ಲಿ ಹಾಕೊಂಡಿದ್ದ ತಾಳಿಯನ್ನ ಅದನ್ನು ಕೂಡ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ. ಮತ್ತೆ ದೇವಸ್ಥಾನ ಮಂಡಳಿಯ ಟ್ರಸ್ಟಿ ಇದ್ದಾರೆ, ಅವರಿಗೆ ಅದನ್ನು ವಾಪಸ್ ಮಾಡಿದ್ದಾರೆ. ಮತ್ತೆ ಆತನ ಪರ್ಸಿನಲ್ಲಿ ಕೂಡ ಕೆಲವೊಂದು ಅಂದ್ರೆ ನೆಲಮಂಗಲದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಚಿನ್ನ ಖರೀದಿ ಮಾಡಿರುವಂತಹ ಕೆಲವೊಂದು ಚೀಟಿಗಳು ಕೂಡ ಲಭ್ಯವಾಗಿದೆ ಎನ್ನುವಂತಹ ಒಂದು ಮಾಹಿತಿ ನಮ್ಗೆ ಲಭ್ಯವಾಗಿದೆ. ಬಹುಶಃ ಆತ ಇದೇ ರೀತಿಯ ಚಿನ್ನದ ಸರಗಳನ್ನು ಕಳ್ಳತನ ಮಾಡುವ ಒಂದು ದಂಧೆಯಲ್ಲಿ ತೊಡಗಿದ್ದಾನೆ ಎನ್ನುವಂತಹ ಸಂಶಯ ಕೂಡ ಈಗ ವ್ಯಕ್ತವಾಗಿದೆ. ನಮಿತಾ, ಓಕೆ, ಧನ್ಯವಾದಗಳು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಇವತ್ತು ಬೆಳಗಿನ ಜಾವ ನಡೆದಂತಹ ಘಟನೆ. ದೇವರಿಗೆ ತೊಡಿಸಿದಂತಹ ತಾಳಿಯನ್ನ ಕದ್ದು ಓಡಿ ಹೋಗ್ತಾ ಇದ್ದಂತಹ ಕಳ್ಳನನ್ನ ಸ್ಥಳೀಯರು ಹಿಡಿದು ಇವತ್ತು ಗೂಸಾ ಕೊಟ್ಟಂತಹ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ರೆ. ಅದರ ಜೊತೆಗೆ ಅದನ್ನ ಅರೆಬೆತ್ತಲೆ ಮೆರವಣಿಗೆ ಮಾಡಿ ಪೊಲೀಸರಿಗೆ ಕೂಡ ಈಗ ಸ್ಥಳೀಯರು ಒಪ್ಪಿಸಿದ್ದಾರೆ. ಬೆಳಗ್ಗೆ ಆತ ಪೂಜೆಗೆ ಅಂತ ಬರ್ತಾನೆ. ಆ ಸಂದರ್ಭದಲ್ಲಿ ಪೂಜೆ ಆದ ನಂತರ ಆತ ಮಂಗಳಾರತಿಯನ್ನು ತೆಗೆದುಕೊಂಡು ಅಲ್ಲೇ ಗರ್ಭಗುಡಿಯಲ್ಲಿದ್ದಂತಹ ಅರ್ಚಕರು ಪ್ರಸಾದವನ್ನು ತೆಗೆದು ಆತನಿಗೆ ಕೊಡೋದಕ್ಕೆ ಅಂತ ಬೇರೆ ಕೋಣೆಗೆ ಹೋದಂತಹ ಸಂದರ್ಭದಲ್ಲಿ ಈತ ಗರ್ಭಗುಡಿಯ ಒಳಗೆ ಹೋಗಿ ಈ ಒಂದು ಸರವನ್ನ ಕದ್ದಿದ್ದಾನೆ. ಏನ್ ಕೆಲಸ ಮಾಡ್ತೇನೆ ನಾನು? ರಿಯಲ್ ಎಸ್ಟೇಟ್ ಬಂದು ನಿಮ್ಮ ಅಪ್ಪ ಅಮ್ಮ ಇದ್ದಾರಾ? ನಿಮ್ಮ ಅಮ್ಮ ಈ ಕೆಲಸ ನೋಡಿದ್ರೆ ಭಾರಿ ಖುಷಿ ಪಡ್ತಾರಲ್ವಾ? ಏನ್ ನಿನ್ನ ಹೆಸರು? ಕಲ್ಲೇಶ್.